ಸಾಗರ ಸುತ್ತಮುತ್ತಲಿನವರು. ಇಲ್ಲಿ ನಾವು ಒಂದು ದೇವಸ್ಥಾನದಲ್ಲಿ ಮಾಳಸ ಟೆಂಪಲ್ ಇದೆ, ಮಾಳಸ ದೇವಿ ಎಲ್ಲ ಸ್ಕಲ್ಪ್ಚರ್ ಎಲ್ಲ ಮಾಡಿದ್ವಿ. ಅವಾಗ ಅಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೆ. ಅಲ್ಲಿಂದ ಅವಾಗ ನಾನು ಅಣ್ಣಾಜಿಗೆ ಫೋನ್ ಮಾಡಿ ಅಲ್ಲಿಂದ ನಮಸ್ತೆ ವೀಕ್ಷಕರೇ, ಸಾಗರದ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ಬಿನ ಎಲ್ಲ ಯೂಟ್ಯೂಬರ್ ಚಾನೆಲ್ಗಳು ಇವತ್ತು ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಗೋವಾ ರಾಜ್ಯದ ವೆರ್ನಾ ಅನ್ನುವ ಒಂದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಂದಿದೆ. ಇಲ್ಲಿ ನಾವು ಯಾರ್ಯಾರು ಬಂದಿದ್ದೀವಿ ಅಂತಂದ್ರೆ, ನಾನು ಚಾರ್ವಾಕ ರಾಘವೇಂದ್ರ, ಚಾರ್ವಾಕ ಯೂಟ್ಯೂಬ್ ಚಾನಲ್ನಿಂದ, ನನ್ನ ಜೊತೆ ರಾಘವೇಂದ್ರ ಗುಪ್ಪ ಸುದ್ದಿ ಸಹ್ಯಾದ್ರಿ ಎಂಬ ಇದು, ಆಮೇಲೆ ಮನೋಜ್ ಕುಗ್ವೆ ಅಗ್ನಿಸಾಗರ್ ಅಂತ ಯೂಟ್ಯೂಬು, ಅಣ್ಣಪ್ಪ ಅಂತ ಹೇಳಿ ಟೈಮ್ಸ್ ಆಫ್ ಒಬ್ಬವ್ವ, ಸತೀಶ್ ಅಂಗಡಿ ಅನ್ನೋ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ನಮ್ಮ ಸಂದೀಪ್ ಸಾಗರ್ ಅಂತ ಹೇಳಿ ಅವ್ರದ್ದು ಸಾಗರ್ ಸುದ್ದಿ ಯೂಟ್ಯೂಬ್ ಚಾನಲ್ ಇದೆ. ಇದು ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ವೆರ್ನಾದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಶಿಲ್ಪಲೋಕ ಅನ್ನುವ ಒಂದು ಅಪರೂಪದ ಒಂದು ಕೇಂದ್ರವಿದೆ. ಇದರ ಸಂಸ್ಥಾಪಕರು ಪುಟ್ಟಸ್ವಾಮಿ ಗುಡಿಗಾರ್ ಅಂತ. ಇವರು ಮೂಲತಃ ಸಾಗರದವರು, ಸಾಗರದ ಚಿಕ್ಕಣ್ಣ ಗುಡಿಗಾರ್ ಅನ್ನುವವರ ಪುತ್ರ ಇವರು ಹಲವು ತರದ ಸಾಧನೆಗಳನ್ನ ಮಾಡಿದವರು. ನಾವು ಅವರನ್ನ ಮತ್ತೆ ನಾವು ಜೊತೆ ಮಾತಾಡಿಸ್ತೇನೆ. ಈಗ ಆರಂಭದಲ್ಲಿ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಿಲ್ಪಲೋಕದಲ್ಲಿ ಇರ್ತಕ್ಕಂಥ ಈ ಶಿಲ್ಪವನ್ನ ನೋಡಿ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿ ಅತ್ಯುತ್ತಮವಾಗಿ ಬಹಳ ಅರ್ಥಗರ್ಭಿತವಾಗಿ ನಮ್ಮ ಪರಂಪರೆಯನ್ನ, ನಮ್ಮ ಇತಿಹಾಸವನ್ನ ಚಿತ್ರಿಸುವಂತ ಒಂದು ಇದನ್ನ ಮಾಡಿದ್ದಾರೆ. ಇವೆಲ್ಲ ನೋಡ್ಬೋದು. ಇಲ್ಲಿ ಸರಸ್ವತಿ ಅಂತೆ, ಹೀಗೆ ಬೇರೆ ಬೇರೆ ತರದ ಇದನ್ನೆಲ್ಲ ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಬಹಳ ಆಸಕ್ತಿದಾಯಕ ಅಂತ ಇಲ್ಲಿ ಕತ್ತಿ ಹೇಳಿರುವಂತದ್ದು ಇಲ್ಲಿ ಗಮನಿಸಬಹುದು ನೀವೆಲ್ಲ. ಇಲ್ಲಿ ಇದನ್ನ ತುಳಸಿ ಕಟ್ಟೆ ಅಂತೀವಿ. ಪ್ರತಿಯೊಬ್ಬರ ಮನೆಯ ಭಾಗದಲ್ಲಿ ಈ ತುಳಸಿ ಕಟ್ಟೆ ಅನ್ನೋದು ನೀವೆಲ್ಲ ಗಮನಿಸ್ತೀರಿ. ನಮಗೆ ನೋಡಕ್ಕೆ ಇಲ್ಲಿ ಸುಲಭ ಆಗ್ಬಿಡುತ್ತೆ. ಏನಪ್ಪ ಅಂದ್ರೆ, ಇಷ್ಟ ಅಲ್ಲ, ಇದನ್ನ ಕಲ್ಲಿನಿಂದ ಕೆತ್ತಬೇಕಾದ್ರೆ ಅದೆಷ್ಟು ಕಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಬಹುದು. ನೋಡಿ, ಇಲ್ಲೊಂದು ಅಪರೂಪದ ಚಿತ್ರವನ್ನ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಇದನ್ನೆಲ್ಲ ವಿನ್ಯಾಸ ಮಾಡಿದ್ದಾರೆ, ಕುಸರಿ ಕೆಲಸ ಯಾವ ತರ ಮಾಡಿದ್ದಾರೆ ನೀವೆಲ್ಲ ಗಮನಿಸಬಹುದು. ಈಗ ಇಲ್ಲಿ ನೋಡಿ, ಈ ಕಡೆ ಬರ್ತೀವಿ, ಇಲ್ಲಿ ನಂದಿ ಇದೆ, ಶಿವಲಿಂಗ ಇದೆ, ಹಾವಿನ ಚಿತ್ರ ಶಿಲ್ಪ, ಗಣಪತಿ ಶಿಲ್ಪ, ಹೀಗೆ ಹಲವು ತರದ ಶಿಲ್ಪಗಳನ್ನ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ಹಾಗಾಗಿ ಶಿಲ್ಪಕಲೆ ಅನ್ನೋದು ಭಾರತದ ಸಂಸ್ಕೃತಿಯಲ್ಲಿ, ಭಾರತದ ಪರಂಪರೆಯಲ್ಲಿ ತನ್ನ ವಿಶಿಷ್ಟವಾದ ಸ್ಥಾನವನ್ನ ಹೊಂದಿದೆ. ಈ ಶಿಲ್ಪ ಕಲಾವಿದರು ಅವರಿಗೆ ಅವರ ಕಲೆಯ ಜೊತೆಗೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂತಂದ್ರೆ ಪ್ರಾಯಶಃ ಅವರಲ್ಲಿ ಏನು ಪ್ರತಿಭೆ ಇದೆ ಅದು ಅರಳೋದಿಲ್ಲ. ಮತ್ತೆ ಶಿಲ್ಪಕಲೆಯನ್ನ ಒಂದು ವಿಗ್ರಹ ಮಾಡಬೇಕಾದ್ರೆ ಆ ವಿಗ್ರಹದ ಹಿನ್ನೆಲೆ ಏನು, ಅದು ಏನು ಕಾರಣಕ್ಕಾಗಿ ಈ ರೀತಿ ಬರಬೇಕು, ಅವರ ಕೈಲಿರುವಂತ ವಸ್ತುಗಳು ಯಾವುದು, ಅದು ಏನು ಕಾರಣಕ್ಕಿದೆ, ಹೀಗೆ ಹತ್ತು ಹಲವು ರೀತಿಯ ಅಂಶಗಳನ್ನ ಅದರಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ನಾವೀಗ ಅವರನ್ನ ಮಾತನಾಡಿಸ್ತೀವಿ. ಸರ್ ನಮಸ್ತೆ. ನೀವು ಇಲ್ಲಿ ಸಾಗರದಿಂದ ಗೋವಾಕ್ಕೆ ಯಾಕೆ ಬಂದ್ರಿ ಸರ್? ನಾನು ಸಾಗರದಲ್ಲಿ PUC ತನಕ ಓದಿದೆ. ನಂತರ ಮುಂದಿನ ಶಿಕ್ಷಣಕ್ಕೋಸ್ಕರ ನಾನು ಮೈಸೂರಿಗೆ ಹೋದೆ. ಅಲ್ಲಿ ಮಹಾರಾಜಾಸ್ ಕಾಲೇಜು ಮತ್ತೆ ಮಾನಸ ಗಂಗೋತ್ರಿಯಲ್ಲಿ ನಾನು ಮಹಾರಾಜಾಸ್ ಕಾಲೇಜಲ್ಲಿ ಗ್ರಾಜುಯೇಷನ್ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಮಾಡಿದೆ. ನನ್ನ ಸಬ್ಜೆಕ್ಟ್ ಆರ್ಕಿಯಾಲಜಿ, ಏನ್ಷಿಯಂಟ್ ಹಿಸ್ಟರಿ ಅಂಡ್ ಆರ್ಕಿಯಾಲಜಿ. ಹಾಗಾಗಿ ನನಗೇನಾಯ್ತು, 1981 ನಲ್ಲಿ ಡಾಕ್ಟರ್ SR ರಾವ್ ಅಂತ ವಿಶ್ವವಿಖ್ಯಾತ ಆರ್ಕಿಯಾಲಜಿಸ್ಟ್ ಅವರು ಶಿಕಾರಿಪುರ ರಂಗನಾಥ್ ರಾವ್ ಅಂತ ಶಿಕಾರಿಪುರದವರು. ಅವ್ರ ತಂದೆ ಈ ಜಡೆ ಸೊರಬ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರು, ವಿಲೇಜ್ ಅಕೌಂಟೆಂಟ್ ಆಗಿದ್ರು. ಹಾಗಾಗಿ ಅವರು ಮಹಾರಾಜಾಸ್ ಕಾಲೇಜಲ್ಲಿ ನಾಗ್ಪುರದಲ್ಲಿ ಆರ್ಕಿಯಾಲಜಿ MA ಎಲ್ಲ ಮಾಡಿ ಅವರು ಪುರಾತತ್ವ ಶಾಖೆಯನ್ನು ಸೇರ್ಕೊಂಡ್ರು. ಅವರು ಭಾರತದ ಲೋಥಾಲ್ ಎಕ್ಸ್ಕವೇಷನ್ ಎಲ್ಲ ಮಾಡಿದವರು, ಉತ್ಖನನ ಮಾಡಿದವರು, ಬಹಳ ದೊಡ್ಡ ಹೆಸರು, ನಮ್ಮ ಕರ್ನಾಟಕಕ್ಕೆ ದೊಡ್ಡ ಹೆಸರು ಅವರು. SR ರಾವ್ ಅವರು ಗೋವಾದಲ್ಲಿ ಒಂಚೂರು ಈ ಕಡೆ ಬನ್ನಿ, ವಿಗ್ರಹ ನೋಡೋಣ. ಸಾರಿ ಸರ್. ಗೋವಾದಲ್ಲಿ ಪ್ರಥಮ ಬಾರಿಗೆ ಅವರು ಸಮುದ್ರೀಯ ಪುರಾತತ್ವ ಶಾಖೆನ ಓಪನ್ ಮಾಡಿದ್ರು. ಅದನ್ನ ಇಂಡಿಯನ್ ಸೈನ್ಸ್ ಅಕಾಡೆಮಿ ಅವರು ಅದಕ್ಕೊಂದು ಸಣ್ಣ ಪ್ರಾಜೆಕ್ಟ್ ಅನ್ನು ಕೊಟ್ಟರು.
ಹಾಗಾಗಿ ಆ ಪ್ರಾಜೆಕ್ಟಿಗೆ ಹಾ ಮೊದಲನೇ ರಿಸರ್ಚ್ ಫೆಲೋ ಆಗಿ ಹಾ ನಾನು ಗೋವಾಗ್ ಬಂದು ಸೇರ್ಕೊಂಡೆ ಡಾಕ್ಟರ್ SR ರಾವ್ ಕೈ ಕೆಳಗಡೆ. ಹಾ ನನಗೆ ಅದು ಭಾರತದಲ್ಲಿ ಈ ಸಮುದ್ರೀಯ ಪುರಾತತ್ವ ಮೆರೀನ್ ಆರ್ಕಿಯಾಲಜಿ ಶುರುವಾಗಿರ್ಲಿಲ್ಲ. ಹಾ ಅದೇ ಪ್ರಥಮ ಬಾರಿ ಭಾರತದಲ್ಲಿ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ, ಹಾ ಸಾಗರ ಸಮುದ್ರ ವಿಜ್ಞಾನ ಅಂತ ಹೇಳ್ತಾರೆ ಅದಕ್ಕೆ, ಹಾ ಅಲ್ಲಿ ನನಗೆ ಫೆಲೋಶಿಪ್ ಸಿಕ್ತು, ಇಂಡಿಯನ್ ಸೈನ್ಸ್ ಅಕಾಡೆಮಿ ಫೆಲೋಶಿಪ್. ಹಾ ಅವರ ಡಾಕ್ಟರ್ ರಾವ್ ಉದ್ದೇಶ ಏನಿತ್ತು ಅಂತಂದ್ರೆ, ಈ ಭಾರತಕ್ಕೆ ಬಹಳಷ್ಟು ಕೋಸ್ಟಲ್ ಪ್ಲೇಸ್ ಸಿಗುತ್ತೆ, ಅಂದ್ರೆ ಕರಾವಳಿ ಪ್ಲೇಸ್ಗಳಿರುತ್ತೆ. ಗುಜರಾತ್ ಇಂದ ಹಿಡಿದು ಈ ಕಡೆ ಬೆಂಗಾಲ್ ವರೆಗೂ ಸುಮಾರು 6,000 ಕಿಲೋಮೀಟರ್ ದೂರ ಕೋಸ್ಟ್ ಲೈನ್ ಇದೆ. ಹಾ ಇಲ್ಲಿ ಸಾಕಷ್ಟು ಹಡಗುಗಳು ಮುಳುಗಿದೆ. ಹಾ ಮತ್ತೆ ಈ ಸಿ ಲೆವೆಲ್ ರೈಸ್ ಆಗಿರೋದ್ರಿಂದ ಸಾಕಷ್ಟು ಪ್ರಾಚೀನ ಅವಶೇಷಗಳು ನೀರಲ್ಲಿ ಮುಳುಗೋಗಿದೆ. ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಒಂದು ಸಂಸ್ಥೆ, ಅದೇ ಮೆರೀನ್ ಆರ್ಕಿಯಾಲಜಿ ಅಂದ್ರೆ ಅದೇನೆ ಹಾ ಸಮುದ್ರೀಯ ಪುರಾತತ್ವ ಸಂಶೋಧನೆ. ನನ್ನ ಭಾಗ್ಯ ನನಗೆ ಡಾಕ್ಟರ್ SR ರಾವ್ ಅವ್ರ ಕೈಯಲ್ಲಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು. ಹಾ ನಂತರ ಹಾ ನಾನಲ್ಲಿ ದ್ವಾರಕಾ ಸಂಶೋಧನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ವಿ. ಹಾ ಸುಮಾರು ಒಂದು 15 ವರ್ಷಗಳ ಕಾಲ ಹಾ ದ್ವಾರಕಾದಲ್ಲಿ, 1 ವರ್ಷ ಈ ತಮಿಳುನಾಡಿನ ಪೂಂಪುಹಾರು, ಹಾ ಮತ್ತೆ ಲಕ್ಷದ್ವೀಪು, ಹಾ ಗೋವಾ ಕೋಸ್ಟು, ಮತ್ತೆ ಮಹಾರಾಷ್ಟ್ರ ಕೋಸ್ಟ್, ಇಲ್ಲೆಲ್ಲ ಮುಳುಗಿ ನಾವು ಬಹಳಷ್ಟು ಸಮುದ್ರೀಯ ಪುರಾತತ್ವ ಸಂಶೋಧನೆ ನಡೆಸಿದ್ದೀವಿ. ಹಾ ಇದು ಒಂದು ದೊಡ್ಡ ಅವಕಾಶ ಇದು ಹಾ ನನಗೆ. ಸರ್, ಈಗ ನೀವು ಈ ಪುರಾತತ್ವ ಇದೆಲ್ಲ ಕೆಲಸ ಮಾಡಿದ್ರಿ. ನೀವು ಈ ಗೋವಾಕ್ಕೆ ಬಂದು ಹಿಂಗೆ ಸೆಟ್ಲ್ ಆಗಿ ಈ ಶಿಲ್ಪಲೋಕದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಮೂಲ ಪ್ರೇರಣೆ ಏನು, ಕಾರಣ ಏನು ಸರ್? ಏನಾಯ್ತು ಅಂತಂದ್ರೆ, ಈಗ ಶಿಲ್ಪಕಲೆ, ಈಗ ನಮ್ಮ ಕುಟುಂಬದ ಕಲೆನೇ ಶಿಲ್ಪಕಲೆ. ನಮ್ಮ ತಂದೆ ಗುಡಿಗಾರ್ ಚಿಕ್ಕಣ್ಣ ಅಂತ ಅವರು ಶಿಲ್ಪಿಗಳಾಗಿದ್ರು. ನಾವು ಅವರ ಅಂಡರಲ್ಲೂ ಸ್ವಲ್ಪ ಕಲ್ತ್ವಿ. ನಂತರ ನಾನು ಬೆಂಗಳೂರಲ್ಲಿ ಸೆಟ್ಲ್ ಆದಾಗ ಡಿ ವಾದಿರಾಜ್ ಅಂತ ದೊಡ್ಡ ಕಲಾವಿದರು ಇದ್ರು. ಅವ್ರ ಜೊತೆಗೆ ನಾನು ಸ್ವಲ್ಪ ಟ್ರೈನಿಂಗ್ ತಗೊಂಡ್ವಿ. ನಂತರ ಏನಾಯ್ತು, ನಾನು MA ಓದಿ ಏನು ಸ್ವಲ್ಪ ಆರ್ಥಿಕವಾಗಿ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ. ಜಾಬಿಗೆ ಸೇರೋದು ಅನ್ನೋದು ಒಂದು ಮನುಷ್ಯನಿಗೆ ಒಂದು ಆಸೆ ಇರುತ್ತೆ. ಯಾವಾಗ ನನಗೆ ರಿಸರ್ಚ್ ಫೆಲೋ ಸಿಕ್ತು, ಇಲ್ಲಿಗೆ ಗೋವಾಗೆ ಬರಬೇಕಾಯ್ತು. ಇಲ್ಲೂ ಒಂದು ರಿಸರ್ಚ್ ಫೆಲೋ ಆಗಿ ನೀವು ಗೋವಾಕ್ಕೆ ಬಂದ್ವಿ. ಕಡೆಗೆ ಏನಾಯ್ತು ಅಂತಂದ್ರೆ, ಅಲ್ಲಿ ನನ್ಗೆ ಏನೋ ಒಂದು ಕೊರತೆ ಕಾಣಿಸ್ತಾ ಇತ್ತು. ನಾನು ಒಂದು 20 ವರ್ಷ ಸಂಶೋಧನೆ ಮಾಡಿದೆ. ಸುಮಾರು 1,500 ಗಂಟೆ ನೀರಲ್ಲಿ ಮುಳುಗಿ ಸಂಶೋಧನೆ ಮಾಡಿದ್ವಿ. ಇಂಟರ್ನ್ಯಾಷನಲ್ ರಿಸರ್ಚ್ ಪೇಪರ್ಸ್ ಎಲ್ಲ ಬರೆದ್ವಿ. ಆದ್ರೂ ನನ್ಗೆ 50 ವರ್ಷಕ್ಕೆ ಬಂದಾಗ ಈ ಜಾಬ್ ನನ್ಗೇನೋ ಸರಿ ಕಾಣಿಸ್ಲಿಲ್ಲ. ಇಲ್ಲಿ ಸಾಕು ಅಂದ್ಬಿಡ್ತು. ಇದು ಇಲ್ಲೇ ಇದ್ಬಿಟ್ರೆ ನಾನು 60 ವರ್ಷದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ, ಇಲ್ಲೇ ಇದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಯಾಕಂದ್ರೆ ನನಗೆ ಮನಸ್ಸು ಎಳೀತು. ಆವಾಗ ಗೋವಾದಲ್ಲಿ ಶಿಲ್ಪಕಲೆನ, ಯಾಕಂದ್ರೆ ಪೋರ್ಚುಗೀಸ್ ಕಾಲದಲ್ಲಿ ಶಿಲ್ಪಕಲೆ ನಿಂತು ಹೋಗಿತ್ತು. 450 ವರ್ಷ ಇಲ್ಲಿ ಶಿಲ್ಪಕಲೆ ಕಂಪ್ಲೀಟ್ ಆಗಿ ಅವನತಿಯಾಗಿತ್ತು. ಹಾಗಾಗಿ ಇಲ್ಲಿ ಯಾವ್ದೋ ಫೋನ್, ನಾನು ಒಬ್ಬ ಶಿಲ್ಪಕಲೆ ಫ್ಯಾಮಿಲಿ, ವಿಶ್ವಕರ್ಮ ಪರಂಪರೆಯಿಂದ ಬಂದವನಾಗಿದ್ರಿಂದ ಇಲ್ಲಿ ಯಾಕಂದ್ರೆ ಆರ್ಕಿಯಾಲಜಿಗೂ ಮತ್ತು ಶಿಲ್ಪಕ್ಕೂ ಬಹಳ ಅನನ್ಯ ಸಂಬಂಧ ಇದೆ. ಯಾಕಂತಂದ್ರೆ ನಮ್ಗೆ ಶಿಲ್ಪಗಳ ಅಧ್ಯಯನ ಮಾಡ್ತೀವಿ, ಆರ್ಕಿಯಾಲಜಿನಲ್ಲಿ ವಿಭಿನ್ನವಾದ ಶೈಲಿಗಳನ್ನು ಅಧ್ಯಯನ ಮಾಡ್ತೀವಿ. ಈಗ ಮೌರ್ಯರ ಕಾಲದಿಂದ ಹಿಡಿದು ಶಾತವಾಹನರ ಕಾಲದಿಂದ ಹಿಡಿದು ಗಾಂಧಾರ ಶಿಲ್ಪದಿಂದ ಹಿಡಿದು ನಮ್ಮ ಶಿಲ್ಪದ ನಡೆದು ಬಂದ ಹಾದಿ ಬಹಳ ಅದ್ಭುತವಾದದ್ದು. ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ನನಗೆ ಒಂದು ಮನದಾಸೆ ಇತ್ತು. ಹಾಗಾಗಿ ನಾನು 50 ವರ್ಷ ಆದಾಗ ನಾನು ಸ್ವಯಂ ನಿವೃತ್ತಿ ತಗೊಂಡು ಹೊರಗಡೆ ಬಂದು ಈ ಜಾಗಕ್ಕೆ ಬಂದ್ವಿ. ಇಲ್ಲಿ ಅವು ಬಂದು ಈ ಜಾಗನ ನಾವು ಕೊಂಡ್ಕೊಂಡು ಸರ್, ಈಗ ಬಹಳ ಮುಖ್ಯವಾಗಿ ಒಬ್ಬ ಶಿಲ್ಪಿ, ಉದಾಹರಣೆಗೆ ಇಲ್ಲೊಂದು ಶಿಲ್ಪ ಇದೆ, ಈ ಕ್ಯಾರೆಕ್ಟರ್ ನ ತೆಗಿಬೇಕಾದ್ರೆ ಆತ ಯಾವ ತರದಲ್ಲಿ ತಯಾರಾಗಬೇಕು ನಿಮ್ ಪ್ರಕಾರ? ಈಗ ಇದರ ಮೂಲ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಶಿಲ್ಪ. ಕೊಲ್ಲಾಪುರ ಮಹಾಲಕ್ಷ್ಮಿ ಶಿಲ್ಪ ಇರೋದು ಕೊಲ್ಲಾಪುರದಲ್ಲಿದೆ. ಅದು 11ನೇ ಶತಮಾನದ ಕಲ್ಯಾಣ ಚಾಲುಕ್ಯ ಪೀರಿಯಡ್ನಲ್ಲಿ ಆಗಿರುವಂತ ಒಂದು ಶಿಲ್ಪ. ಹಾಗಾಗಿ ನಾವು ಆರ್ಕಿಯಾಲಜಿಸ್ಟ್ ಆಗಿಂದ ಅದರ
ಅದರ ಕಾಲ ಎಲ್ಲ ಗೊತ್ತಾಗುತ್ತೆ. ನಾವು ಶಿಲ್ಪ ಮಾಡ್ಬೇಕಾದ್ರೆ ಫಸ್ಟ್ ರೇಖಾಚಿತ್ರ ತಯಾರಿಸ್ಕೋತೀವಿ. ರೇಖಾಚಿತ್ರದಲ್ಲಿ ನಮ್ಗೆ ಅದರ ಅರ್ಧ ಐಡಿಯಾಗಳು ಬರುತ್ತೆ. ಈಗ ಶಿಲ್ಪದಲ್ಲಿ ನವತಾಳ ಅಂತ ಇರುತ್ತೆ, ದಶತಾಳ ಅಂತ ಇದೆ, ಅದೆಲ್ಲ ಶಿಲ್ಪದ ಮ್ಯಾಥಮೆಟಿಕ್ಸ್. ಅದು ಶಿಲ್ಪಕ್ಕೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಛಂದಸ್ ಇರುತ್ತೆ. ಈಗ ಎಲ್ಲರೂ ಮೂರ್ತಿ ಮಾಡ್ತಾರೆ, ಆದ್ರೆ ಒಂದು ಅದ್ಭುತವಾದ ಮೂರ್ತಿ ಮಾಡ್ತಾರಲ್ಲ, ಅದಕ್ಕೆ ನಾವು ಛಂದಸ್ ಅಂತ ಹೇಳ್ತೀವಿ. ಅದು ಮೇಲ್ಮಟ್ಟದ ಶಿಲ್ಪ ಆಗುತ್ತಲ್ಲ, ವ್ಯಾಕರಣ ಛಂದಸ್ಸು ಇದೆಲ್ಲ ಶಿಲ್ಪದಲ್ಲಿದೆ. ಇದೆಲ್ಲ ಶಿಲ್ಪಿಗೆ ಬೇಕಾಗುತ್ತೆ. ಈಗ ಸಾಕಷ್ಟು ಶಿಲ್ಪಿಗಳು ನೋಡಿದರೆ ಯಥಾವತ್ತು ಒಂದು ಫಿಗರ್ ನೋಡ್ತಾರೆ, ಯಥಾವತ್ತು ಇಲ್ಲಿ ಬಂದು ಅವರು ಕೆತ್ತುತ್ತಾರೆ. ಆದ್ರೆ ವಾಸ್ತವದಲ್ಲಿ ಆ ಶಿಲ್ಪದ ಕ್ಯಾರೆಕ್ಟರ್ ಏನು, ಆ ಶಿಲ್ಪದ ಸುತ್ತಿರ್ತಕ್ಕಂಥ ಪ್ರಭಾವಳಿ ಏನು, ಆ ಶಿಲ್ಪದ ಕೈಯಲ್ಲಿರ್ತಕ್ಕಂಥ ವಸ್ತುಗಳು ಏನು, ಇದು ಏನಕ್ಕಾಗಿ ಯಾವ ಕಾಲಘಟ್ಟದಲ್ಲಿ ಅದನ್ನ ಆತರ ಇದೆಲ್ಲ ಗೊತ್ತಿರ್ಬೇಕು ಸರ್. ಗೊತ್ತಿರ್ಬೇಕಾಗತ್ತೆ. ಏನಾಗುತ್ತೆ ಅಂತಂದ್ರೆ ಈಗ ಈ ಕಲಾವಿದರೆಲ್ಲ ನಮ್ಮ ಜೊತೆ ವರ್ಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವು ಅವ್ರಿಗೆ ಗೈಡ್ ಮಾಡ್ತೀವಿ, ಈ ತರ ಮಾಡಿ. ಈಗ ಇದನ್ನ ನಾವು ಸರ್ಪಂಟೈನ್ ಡಿಸೈನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇದು ಹಾವಿನ ಆಕಾರ ಬರುತ್ತೆ. ಇದನ್ನ ತೋರಣನು ಅಂತ ಹೇಳ್ತಾರೆ, ತೋರಣ ಡಿಸೈನ್ ಅಂತ ಹೇಳ್ತಾರೆ. ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಲಕ್ಷ್ಮಿ ಅಲ್ಲ, ಅವಳು ದುರ್ಗೆ. ಯಾಕಂದ್ರೆ ಅದಕ್ಕೆ ಸಿಂಹಲಾಂಛನ ಇದೆ, ಮತ್ತೆ ಅವಳ ಕಿರೀಟದಲ್ಲಿ ಆತ್ಮಲಿಂಗ ಇದೆ, ನಾಗನ ಇದಿದೆ, ಆತ್ಮಲಿಂಗ ಇಲ್ಲಿದೆ. ಒರಿಜಿನಲ್ ಕೊಲ್ಲಾಪುರದಲ್ಲಿ ಇರುವಂತದ್ರಲ್ಲಿ ಆತ್ಮಲಿಂಗ ಇದೆ. ಜನಗಳು ಕನ್ಫ್ಯೂಷನ್ ಮಾಡ್ಕೋತಾರೆ, ಇವರಿಗೆ ಇತಿಹಾಸ ಪುರಾಣ ಗೊತ್ತಿರಲ್ಲ. ಲಕ್ಷ್ಮಿ ಅಂತಂದ್ರೆ ವಿಷ್ಣು ಹೆಂಡತಿ ಲಕ್ಷ್ಮಿ ಅಲ್ಲ, ಇವಳು ಶಿವನ ದುರ್ಗೆ ಅವತಾರ. ಹಾಗಾಗಿ ಇಲ್ಲಿ ಈ ಅಮೃತ ಫಲ ಅಂತ ನಾವು ಹೇಳ್ತೀವಿ. ಅಮೃತ ಫಲ ಇದು ಅಂದ್ರೆ ಅದು ಸಂಪತ್ತು, ಅಂದ್ರೆ ಫಲ ಅನ್ನೋದು ಸಮೃದ್ಧಿ ಸಂಕೇತ. ಇಲ್ಲಿ ಅಕ್ಷಯ ಪಾತ್ರೆ ಅಂತ ಅವಳು ಇಟ್ಕೊಂಡಿದ್ದಾಳೆ, ಗದಾ ಇಟ್ಕೊಂಡಿದ್ದಾಳೆ, ಮತ್ತೆ ಸಿಂಹಲಾಂಛನ ಮತ್ತೆ ಆತ್ಮಲಿಂಗ ಇರೋದ್ರಿಂದ ಇದನ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಅಂತ ಹೇಳಕ್ಕಾಗಲ್ಲ. ಇದು ದುರ್ಗೆ. ಸರ್, ಇದು ಪೀಠ ಏನು ಯಾವ ಕಾಲಕ್ಕೆ ಇದೆ ಸರ್? ಇದು ಪೀಠ ಇದೆಯಾ? ಇದು ಅಲ್ಲ, ಅದೆಲ್ಲ ನಾವು ಇದನ್ನ ಅನುಸರಿಸ್ತೀವಿ. ಪೀಠ ಈಗ ಬರುತ್ತೆ, ಬೇಕಾದಷ್ಟು ರೆಫರೆನ್ಸ್ ಗಳು ಸಿಗುತ್ತೆ ಸರ್. ಅದು ಒಂದು ಪುರುಷನ ವಿಗ್ರಹ, ಬಾಲಪುರುಷ ಅಂತ. ಇದು ರಾಮ್ ಪುರುಷ ಅಂತ ನಾವು ಹೇಳ್ತೀವಿ. ಕಿರೀಟ ಬರುತ್ತೆ, ಪುರುಷನಿಗೆ ಒಂದು ಕಮಂಡಲು ಬರುತ್ತೆ. ಇದೆಲ್ಲ ಕೆಲವರು ಹೇಳ್ತಾರೆ, ಈ ತರ ಮಾಡಿ. ಈಗ ನಮ್ಗೆ ಶಿಲ್ಪ ಅನ್ನೋದು ಅನ್ನದ ಮಾರ್ಗ. ನಮ್ಗೆ ಯಾರು ಏನ್ ಹೇಳ್ತಾರೆ, ಕೆಲವು ಸರ್ತಿ ಅವ್ರ ಮನ್ಸಿಗೆ ಬಂದಂಗೆ ಹೇಳ್ತಾರೆ, ನಾವು ಮಾಡ್ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನಾವು ಆರ್ಡರ್ ಬಿಡ್ಬೇಕಾಗತ್ತೆ. ಅನ್ನದ ಮಾರ್ಗ ಆಗಿರೋದ್ರಿಂದ ಅವ್ರೇನು ಒಂದು ಅನ್ನದ ಮಾರ್ಗದ ಭಾಗವಾಗಿ ಶಿಲ್ಪಿಗಳು ಮತ್ತು ಕಲೆಯ ಭಾಗವಾಗಿಯೂ. ಆದ್ರೆ ನಮ್ಗೆ ಯಾರೋ ಒಂದು ಆರ್ಡರ್ ಕೊಟ್ಟಾಗ ಅವ್ರು ನಮ್ಗೊಂದು ಸ್ಕೋಪ್ ಕೊಡ್ತಾರೆ, ಒಂದು ಶಿಲ್ಪನ ಇದ್ ಮಾಡೋಕೆ. ಅವಾಗ ನಾವು ನಮ್ಮ ಎಲ್ಲ ಬುದ್ಧಿವಂತಿಕೆನೂ ಹಾಕಿ ಶಿಲ್ಪ ಮಾಡ್ತೀವಿ. ಅದೇನಾಗುತ್ತೆ, ಶಿಲ್ಪ ಶಾಶ್ವತವಾಗಿರುವಂತದ್ದು. ಹೌದೌದೌದು. ಈಗ ನಾವೇನೋ ಶಾಶ್ವತ ಅಲ್ಲ, ಈ ಶಿಲ್ಪಗಳು ಸಾವಿರಾರು ವರ್ಷ ಇರುತ್ತೆ. ಇಲ್ಲಿ ಆ ಕತೆ ಹೇಳುತ್ತದು ಶಿಲ್ಪ. ಇದು ಯಾರು ಮಾಡಿದ್ದು, ಏನು ಇದನ್ನೆಲ್ಲ ಕುತೂಹಲಕ್ಕೆ ಧರಿಸುತ್ತೆ. ಹಾಗಾಗಿ ಈಗ ನಾನು ಒಬ್ಬ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡೋಕ್ಕೂ ಶಿಲ್ಪಿಯಾಗಿ ಮಾಡೋಕ್ಕೂ ಬಹಳ ವ್ಯತ್ಯಾಸ ಇದೆ. ಇದರಲ್ಲಿ ಸರ್, ಈಗ ನಾವು ಶಿಲ್ಪ ಅನ್ನೋದು ಅನ್ನದ ಮಾರ್ಗ ಹೌದು, ಮತ್ತೆ ಇನ್ನೊಂದು ಅದರಲ್ಲೊಂದು ಕ್ರಿಯಾಶೀಲವಾಗಿ ಅದನ್ನ ಹೇಗೆ ಮತ್ತೆ ಬೇರೆ ಮಾಡಬೇಕು ಅನ್ನೋದು ಕೂಡ ಮಾತಾಡ್ತಾ ಇದ್ರಿ ಸರ್. ಈ ಶಿಲ್ಪದ ಬಗ್ಗೆ ಒಂಚೂರು ಹೇಳಿಕ್ಕಾಗ ಸಾಧ್ಯ ಆಗುತ್ತೆ ಸರ್? ಇದು ಉಮಾಮಹೇಶ್ವರ. ಈ ಶಿಲ್ಪ ನಾವು ನಮ್ಮ ಶಿಲ್ಪಿಗಳು ಅನುಕರಣೆ ಮಾಡಿರೋದು ಮಧ್ಯಪ್ರದೇಶದ ಚಾಂದೇಲ ಖಜರಾಹೋ ಶಿಲ್ಪ ಇದೆಯಲ್ಲ, ಆ ಶೈಲಿನ ಅನುಕರಣೆ ಮಾಡಿರೋದು. ಇದನ್ನ ಶಿಲ್ಪಿಯು ಮಹಾ ದೊಡ್ಡ ಕಲಾವಿದರವರು. ಇದು ಉಮಾಮಹೇಶ್ವರ ನಾರ್ತ್ ಇಂಡಿಯನ್ ಶೈಲಿಯಲ್ಲಿ ಬಂದಿದೆ. ಅದರ ಖಜರಾಹೋ ಶಿಲ್ಪದಲ್ಲಿ ಬಹಳ ಅದ್ಭುತವಾದ ಶಿಲ್ಪವನ್ನು ಕೊಟ್ಟಂತ ಸ್ಥಳ. ನಾವು ಹಳೇಬೀಡು ಹೇಳ್ತೀವಿ, ಆದ್ರೆ ನಾವು ಭಾರತದ ಕೆಲವು ಶಿಲ್ಪಗಳು ನೋಡಿದಾಗ ಹಳೇಬೀಡು ಬೇಲೂರಲ್ಲಿ ಸೋಪ್ ಸ್ಟೋನ್ ಅಂದ್ರೆ ಬಳಪದ ಕಲ್ಲನ್ನು ಉಪಯೋಗಿಸಿದ್ರು. ಬಳಪದ ಕಲ್ಲು ಬಹಳ ಸಾಫ್ಟ್ ಆಗಿರೋದ್ರಿಂದ ಅಲ್ಲಿ ಬಹಳ ದೊಡ್ಡ ಕುಸ್ರಿ ಕೆಲಸ ಮಾಡಕ್ಕೆ ಅವಕಾಶ ಸಾಧ್ಯ ಆಯ್ತು. ಆದ್ರೆ ಕುಸ್ರಿ ಕೆಲಸ ಮಾಡಿದ್ರು ಎಲ್ಲೋ ಒಂದ್ ಕಡೆ ಜಾಸ್ತಿ ಆಭರಣಗಳು ಹಾಕಿರೋದ್ರಿಂದ ಅದರ ಮಹತ್ವ ಸೌಂದರ್ಯನ ಕಳ್ಕೊಂಡ್ಬಿಡ್ತಾರೆ. ಈಗ ಖಜರಾಹೋದಲ್ಲಿ
ಆ ಎಕ್ಸ್ಪ್ರೆಷನ್ ಇದೆ, ಹಾ ಎಕ್ಸ್ಪ್ರೆಷನ್ ಇದೆ. ಹಾ. ಈಗ ಒಬ್ಬ ಶಿಲ್ಪಿಯಾಗಿ ಆರ್ಕಿಯಾಲಜಿಸ್ಟ್ ಆಗಿ ಹೇಗೆ ಏನು ಹೇಳ್ಬೋದು ಅಂತಂದ್ರೆ, ನನ್ನ ದೃಷ್ಟಿಯಲ್ಲಿ ಹಳೆಬೀಡಿಗಿಂತಲೂ ಈ ಖಜುರಾಹೋದಲ್ಲಿ ಬಂದಂತ ಗಣಪತಿ ಶಿಲ್ಪಗಳಾಗ್ಲಿ ಬೇರೆ ಶಿಲ್ಪಗಳಾಗ್ಲಿ ಅವರದೇ ಆದ ಒಂದು ದೊಡ್ಡ ಕೊಡುಗೆ ಇದೆ. ಹೌದೌದು. ಈಗ ಕರ್ನಾಟಕದಲ್ಲಿ ಬಹಳ ಸೌಂದರ್ಯ ಇರುವಂತ ಶಿಲ್ಪಗಳಂದ್ರೆ ಚಾಲುಕ್ಯರ ಕಾಲದ್ದು. ಹಾ ಚಾಲುಕ್ಯರ ನಂತರ ಕಲ್ಯಾಣ ಚಾಲುಕ್ಯರು ಬರ್ತಾರೆ, ಕಡೆಗೆ ಕಲ್ಯಾಣ ಚಾಲುಕ್ಯರ ನಂತರ ಹೊಯ್ಸಳರು ಶುರು ಆಗುತ್ತೆ. ಕಲ್ಯಾಣ ಚಾಲುಕ್ಯರ ನಂತರ ಬರುವಂತ ಸ್ಕೂಲೇ ಏನು ಶಿಲ್ಪ ಇದು ಬರುತ್ತಲ್ಲ ಅದೇ ಹೊಯ್ಸಳರು. ಈ ಸರ್ಪಂಟೈನ್ ಡಿಸೈನ್, ತೋರಣ ಡಿಸೈನ್ ಎಲ್ಲ ಕಲ್ಯಾಣ ಚಾಲುಕ್ಯ ಪೀರಿಯಡ್ ಶುರುವಾಗಿ ಅದು ವಿಜಯನಗರ ಪೀರಿಯಡ್ ವರೆಗೂ ಬರುತ್ತೆ, ಮುಂದುವರಿಯುತ್ತೆ. ಈಗ ನಾವು ಕರ್ನಾಟಕದ ಶಿಲ್ಪ ತಗೊಂಡಾಗ ಕಲ್ಯಾಣ ಚಾಲುಕ್ಯರ ಪೀರಿಯಡ್ ಶಿಲ್ಪನ ಬಹಳ ಅದ್ಭುತವಾಗಿ ಹೊಗಳ್ಬಹುದು. ಯಾಕಂತಂದ್ರೆ ಅದರಲ್ಲಿ ಇರುವಂತ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದೆಯಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಹೊಯ್ಸಳರಲ್ಲಿ ಸ್ವಲ್ಪ ಅದು ಕಮ್ಜೋರ್ ಆಯ್ತು, ಅದು ಕಡಿಮೆ ಆಯ್ತು. ಅದು ವಿಜಯನಗರದಲ್ಲಿ ಇನ್ನೂ ಕಡಿಮೆ ಆಯ್ತು. ವಿಜಯನಗರದವರು ಏನ್ ಮಾಡಿದ್ರು ಅಂತಂದ್ರೆ ಅವರು ಈ ಸೋಪ್ ಸ್ಟೋನ್ ಅನ್ನ ಬಳಸಲಿಲ್ಲ, ಅವರು ದ್ರಾವಿಡ ಶೈಲಿಯನ್ನ ಅನುಕರಣೆ ಮಾಡಿದ್ರು, ಮತ್ತೆ ಗ್ರನೈಟ್ ಯೂಸ್ ಮಾಡಿದ್ರು. ಇಕ್ಕೇರಿ ದೇವಸ್ಥಾನ ಕಲ್ಲು ಸರ್ ಇದು ಕಲ್ಲಲ್ಲ, ಇದು ಫೈಬರ್ ಅಲ್ಲಿ ಮಾಡಿರೋದು, ಒರಿಜಿನಲ್ ಕಲ್ಲಲ್ಲಿ ಮಾಡಿರೋದು. ನಮ್ಗೆ ರೆಫರೆನ್ಸಿಗೆ ಅಂತ ಅದರದ ಮಾಡಿ ಇಟ್ಕೊಂಡಿದ್ದೇವೆ. ಅಲ್ಲ, ಇದು ತೋರಣ, ಇದು ಈಶ್ವರನ ಎರಡು ಇದು ಬರುತ್ತೆ ಇಲ್ಲಿ. ಅವರು ಈ ಗಂಧರ್ವ, ಫ್ಲೈಯಿಂಗ್ ಗಂಧರ್ವ ಅಂತ ಹೇಳ್ತೀವಿ, ಹಾರೋ ಗಂಧರ್ವ ಅಂತ. ಇದು ಬ್ರಹ್ಮ, ವಿಷ್ಣು, ಶಿವ ಪಾರ್ವತಿ, ಗಣೇಶ, ಕಾರ್ತಿಕೇಯಲ್ಲಿದ್ದಾನೆ, ಇದೆಲ್ಲ ಬರುತ್ತೆ. ಇಲ್ಲಿ ನಂದಿ ಈಶ್ವರನ ವಾಹನ. ಈಗ ಶಿವ ಪಾರ್ವತಿಯ ಒಂದು ಕೇಂದ್ರವಾದಂತ ಈ ಭಾಗ ಯಾಕೆ ವಿಷ್ಣು ಮತ್ತು ಬ್ರಹ್ಮನ ಇಟ್ಟಿದ್ದಾರೆ ಇಲ್ಲಿ ಅಂದ್ರೆ, ಇಲ್ಲಿ ಪ್ರಾಮುಖ್ಯತೆ ಶಿವ ಮತ್ತೆ ಪಾರ್ವತಿಗೆ. ಶಿವ ಮತ್ತೆ ಪಾರ್ವತಿ ಅಂದ್ರೆ ಪ್ರಕೃತಿ ಮತ್ತೆ ಪುರುಷ ಅಂತ. ಈಗ ಪ್ರಕೃತಿ ಪುರುಷ ಬಹಳ ದೊಡ್ಡ ಮಹತ್ವ. ಈಗ ಕೆಲವು ಸರ್ತಿ ಏನಾಗುತ್ತೆ, ವಿಷ್ಣುವಿನ ಮೂರ್ತದಲ್ಲಿ ಶಿವ ಮತ್ತೆ ಇವರು ಬರ್ಬೋದು, ಆದ್ರೆ ಬಹಳಷ್ಟು ಉಮಾಮಹೇಶ್ವರ ಶಿಲ್ಪದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಬರ್ತಾನೆ. ಅಂದ್ರೆ ಹಿಂದೂ ನಾವೆಲ್ಲ ಒಂದು ಅಂತ. ಈಗ ಈಗ ಈ ವರ್ತಮಾನ ಬಹಳ ಸುದ್ದಿಯಲ್ಲಿದೆ. ಅದೇ ಈಗ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂತಂದ್ರೆ, ಅವನು ಶಿವನು ತಗೊಂಡ್ರು, ವಿಷ್ಣುನು ತಗೊಂಡ್ರು, ಸರಸ್ವತಿನೂ ತಗೊಂಡ್ರು. ಆದ್ರೆ ಅದಕ್ಕೊಂದು ಕಂದಕ ಕಟ್ಟಿದವರು ರಾಮಾನುಜಂ ಮತ್ತೆ ಮಾಧ್ವ. ಇವರು ಶೈವಿಜಮ್ಗೂ ವೈಷ್ಣವಿಜಮ್ಗೂ ಒಂದು ದೊಡ್ಡ ಕಂದಕ ತೆಗೆದ್ರು, ಅಲ್ಲಿ ಗೆರೆ ಹಾಕಿದ್ರು. ಅದು ಆಗ್ಬಾರ್ದು. ಅದು ಆಯಾ ಕಾಲಘಟ್ಟದ ಏನು ಪ್ರಮೋಟರ್ಸ್ ಇರ್ತಾರಲ್ಲ, ಧರ್ಮದ ಪ್ರಮೋಟರ್ಸ್. ಯಾಕಂತಂದ್ರೆ ಈ ವಿಷ್ಣುವಿನ ಇದು ಈ ರಾಮಾನುಜ ಆಗ್ಲಿ ಮಾಧ್ವ ಆಗ್ಲಿ ಇವರು ವಿಷ್ಣುನ ಆರಾಧಕರಾಗಿ ಇದ್ ಮಾಡಿದ್ರು. ಮತ್ತೆ ಶಂಕರ ಅಹಂ ಬ್ರಹ್ಮಾಸ್ಮಿ ಅವರು ಎರಡನ್ನೂ ತಗೊಂಡು ಹೋದ್ರು. ಸರ್, ಈಗ ನಾವು ಗಮನಿಸಿದ ಹಾಗೆ ಭಾರತ ಅಂತ ದೇಶದಲ್ಲಿ ದೇವರುಗಳು ಹೆಚ್ಚು, ದೇವಸ್ಥಾನಗಳು ಹೆಚ್ಚು. ಬಹಳ ಪ್ರಧಾನವಾಗಿ ರಾಮ, ಹನುಮಂತ, ಹೀಗಲ್ಲ. ಈಗ ಅಯೋಧ್ಯ ದೇವಾಲಯ, ಕೃಷ್ಣನ ಇದು ಸಮುದಾಯದಲ್ಲಿ ಏನೋ ಅದೇನೋ ಇತ್ತು ಅಂತ ಹೇಳಿ ಇದನ್ನ ಒಬ್ರು ಅದರ ವಿಶೇಷ ವಿದ್ಯಾರ್ಥಿಯಾಗಿ, ಒಬ್ಬ ಶಿಲ್ಪಿಯಾಗಿ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಈಗ ನಮ್ಮ ಭಾರತದ ಶಿಲ್ಪ ನಡೆದು ಬಂದ ದಾರಿ ಇದೆಯಲ್ಲ, ಸ್ಪಷ್ಟತೆ ಇದೆ. ಈಗ ನಮ್ಮ ಭಾರತದಲ್ಲಿ ಮೊದಲ ಶಿಲ್ಪಗಳು ಶುರುವಾಗಿದ್ದು ಮೌರ್ಯರ ಕಾಲದಲ್ಲಿ. ಮೌರ್ಯರ ಕಾಲದಲ್ಲಿ ನಮ್ಗೆ ಒಂದು ದಿಜಾಗಂಜ್ ಯಕ್ಷಿ ಅಂತ ಬರುತ್ತೆ, ಅದು ಜೈನ ಶಿಲ್ಪ. ಅದರಿಂದ ನಮ್ಗೆ ಅದು ಕ್ರಿಸ್ತಪೂರ್ವ 2ನೇ ಶತಮಾನದ್ದು. ನಂತರ ಬರೋದೆಲ್ಲ ಈ ಬುದ್ಧಿಸ್ಟ್ ಶಿಲ್ಪಗಳು ಬರುತ್ತೆ. ಆದ್ರೆ ಹಿಂದೂ ಶಿಲ್ಪ ಅಂತ ಸ್ಟಾರ್ಟ್ ಆಗಿರೋದು ತುಂಬಾ ಲೇಟು, 4ನೇ ಶತಮಾನ. ಕ್ರಿಸ್ತ ಶಕ 3-4ನೇ ಶತಮಾನ. ಈ ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ ಭಾರತದ ಮೊಟ್ಟ ಮೊದಲ ದೇವಸ್ಥಾನ, ಪೂಜೆ ಮಾಡುವಂತ ದೇವಸ್ಥಾನ ಬಿಹಾರದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಇದು ಮಾಡಿ ಉತ್ಖನನ ಮಾಡಿದ್ದಾರೆ, ಸಿಕ್ಕಿದೆ. ಅದು ದೇವಿ ದೇವಸ್ಥಾನ. ಅದು ಕ್ರಿಸ್ತ ಶಕ 4ನೇ ಶತಮಾನ, ಮಾತೃಮೂಲಿ. ಅದು ಹಾಗಂದ್ರೆ ಈಗ ಈ ಹಿಂದೂ ದೇವಾಲಯ ಶುರುವಾಗಿದೆ ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ. ಅದಕ್ಕಿಂತ ಮುಂಚೆ ಹಿಂದೂ ದೇವರುಗಳು ಇರ್ಲಿಲ್ಲ. ಏನಾಯ್ತು, ಈ
ಬುದ್ಧಿಸ್ಟ್ ಇತ್ತು, ಬುದ್ಧನ ಶಿಲ್ಪಗಳು ಬಂದವು. ಮತ್ತೆ ಈಗ ಬುದ್ಧನ ಅನುಯಾಯಿಗಳು ಈ ಅಲೆಕ್ಸಾಂಡರ್ ಬಂದ್ರು ಇಲ್ಲಿ. ಅಲೆಕ್ಸಾಂಡರ್ ಅನುಯಾಯಿಗಳೆಲ್ಲ ಇಲ್ಲಿ ಉಳ್ಕೊಂಡ್ರು. ಶಾತವಾಹನರು, ಶಕರು, ಶುಂಗರು ಇವರೆಲ್ಲ ಇಂಡೋ ಗ್ರೀಕ್ ಫ್ಯಾಮಿಲಿಯಿಂದ ಬಂದರು. ಇಂಡೋ ಗ್ರೀಕ್ ಫ್ಯಾಮಿಲಿಯಿಂದ ಬಂದವರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಭಾರತಕ್ಕೆ ಬಹಳಷ್ಟು ಗ್ರೀಕ್ ಇನ್ಫ್ಲೂಯೆನ್ಸ್ ಇದೆ ಶಿಲ್ಪದ ಮೇಲೂ. ಅವರು ಯಾವಾಗ ಗಾಂಧಾರ ಶಿಲ್ಪನ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಅಲ್ಲೆಲ್ಲ ಶುರು ಮಾಡಿದ್ರಲ್ಲ, ಅಲ್ಲಿ ಅದನ್ನ ಇಂಡೋ ಗ್ರೀಕ್ ಗಾಂಧಾರ ಶೈಲಿ ಅಂತ ಹೇಳ್ತೀವಿ. ಅದು ರಿಯಲಿಸ್ಟಿಕ್ ಮತ್ತೆ ಭಾರತದ ಬುದ್ಧನ ಕಥೆಗಳನ್ನ ಅವ್ರು ಆತರ ಮಾಡಿದ್ರು. ಅಲ್ಲಿಂದ ಶುರುವಾಯ್ತು. ನಮ್ಗೆ ಅದಕ್ಕಿಂತ ಮುಂಚೆ ಈ ಜೈನ ಶಿಲ್ಪ ಬರೋದು ಇದರಲ್ಲಿ ಯಕ್ಷಿ. ಜೈನಿಸಂ ಮತ್ತೆ ಬುದ್ಧಿಸಮ್ ಸಮಕಾಲೀನವಾದ ಧರ್ಮಗಳು, ಸಮಕಾಲೀನ ಧರ್ಮ. ಕ್ರಿಸ್ತಪೂರ್ವ 6ನೇ ಶತಮಾನ, 5-6ನೇ ಶತಮಾನ. ಅವಾಗ ಏನಾಯ್ತು ಅಂತಂದ್ರೆ ಅದು ಮೌರ್ಯ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಶಿಲ್ಪಗಳು ಹುಟ್ಕೊಂಡು ಅದು ಬೆಳವಣಿಗೆ ಆಗ್ತಾ ಬಂತು. ಆದ್ರೆ ಹಿಂದೂ ಶಿಲ್ಪ ಅನ್ನೋದು ಬಂದದ್ದು ಲೇಟರ್ ಲೇಟರ್. ಮತ್ತೆ ಹಾಗಾದ್ರೆ ಅನಿಮೇಷನ್ ಮೂಲಕ ದಿಕ್ ತಪ್ಪಿಸ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ನಾನು 15 ವರ್ಷ ಸತತ ದ್ವಾರಕಾದಲ್ಲಿ ಮುಳುಗಿ ಸಂಶೋಧನೆ ಮಾಡಿದೀವಿ. ಅಲ್ಲಿ ನಮ್ಗೆ 4 ಅಡಿ ಆಳದಿಂದ 4 ಮೀಟರ್ ಆಳದಿಂದ 25-30 ಮೀಟರ್ ವರೆಗೂ ನಾವು ಆ ಸಮುದ್ರದ ಒಳಗಡೆ ಆಳದಲ್ಲಿ ಹೋಗಿ ಸಂಶೋಧನೆ ಮಾಡಿದೀವಿ. ಅಲ್ಲಿ ಕೆಲವು ಆಂಕರ್ಗಳು ಸಿಗುತ್ತೆ, ಲಂಗರ್ಗಳು. ಈಗ ನಾವು ಮೆಟಲ್ ಲೋಹದ ಲಂಗರ್ ಉಪಯೋಗಿಸ್ತೀವಿ. ಆ ಟೈಮಲ್ಲಿ ಸಾವಿರಾರು ವರ್ಷದಿಂದ ಲೋಹ ಸಿಗ್ತಿರ್ಲಿಲ್ಲ. ಅವ್ರೇನ್ ಮಾಡೋ ಅಂದ್ರೆ ದೊಡ್ಡ ಕಲ್ಲಿನ ಇದಕ್ಕೆ ಹೋಲ್ ಮಾಡಿ ಅದಕ್ಕೆ ಪೆಗ್ ಹಾಕಿ, ವುಡನ್ ಪೆಗ್ ಹಾಕಿ ಅದಕ್ಕೆ ಹಿಂದ್ಗಡೆ ಒಂದು ಹೋಲ್ ಮಾಡಿ ಹರಿವುಗಳನ್ನು ನಿಲ್ಲಿಸ್ತಾ ಇದ್ರು. ಆ ಲಂಗರ್ಗಳು ದ್ವಾರಕಾದಲ್ಲಿ ಸಾಕಷ್ಟು ಸಿಕ್ಕಿದೆ. ಮತ್ತೆ ಕೆಲವು ಕಲ್ಲಿನ ಪೀಸ್ಗಳೆಲ್ಲ ಸಿಕ್ಕಿದೆ. ಕಲ್ಲಿನ ಪೀಸ್ ಬಿಟ್ರೆ ಮತ್ತಿನ್ನೇನು ಇಲ್ಲ. ಎಲ್ಲ ಅದು ಕಲ್ಲಿನ ಪೀಸ್ಗಳೆಲ್ಲ ಮರಳಲ್ಲೆಲ್ಲ ಔತ್ಕೊಂಡಿತ್ತು. ಅವಾಗ ನಮ್ಮ ಗುರುಗಳಿಗೆ ಏನೋ ಮಾಡಿ ದ್ವಾರಕ ಪ್ರೂವ್ ಮಾಡೋಂತ ಒಂದು ಕೆಟ್ಟ ಯೋಚನೆ ಬಂತೇನೋ ಗೊತ್ತಿಲ್ಲ. ಡಾಕ್ಟರ್ ರಾವ್ ಡೈವಿಂಗ್ ಮಾಡ್ತಾ ಇರ್ಲಿಲ್ಲ, ನಾವೇ ಡೈವಿಂಗ್ ಮಾಡೋದು. ಅವಾಗ ನಮ್ಗೆಲ್ಲ ಹೇಳಿದ್ರು ನಮ್ಮ ಡೈವಿಂಗ್ ಟೀಮಿಗೆ, ಇವೆಲ್ಲ ಹೋಗಿ ಎಲ್ಲ ಒಂದು ಕಲ್ಲೆಲ್ಲ ಸೇರಿಸಿ ಒಂದು ಗೋಡೆ ಕಟ್ರಿ ಒಳಗಡೆ ಅಂತ. ನಾವು ಕಟ್ಟಿ ಅದ್ರ ಶೂಟಿಂಗ್ ಎಲ್ಲ ಮಾಡಿದ್ರು. ಆದ್ರೆ ಅಷ್ಟೇ ಇದ್ರೂ ಪರವಾಗಿಲ್ಲ. ಈಗ ಈ ವಿಜಯನಗರ ಪೀರಿಯಡ್, ಹೊಯ್ಸಳ ಪೀರಿಯಡ್ ಇಂದೆಲ್ಲ ದೇವಸ್ಥಾನ ಇದ್ರೊಳಗೆ ತೋರಿಸ್ತಾರೆ ಅನಿಮೇಷನ್ ಮೂಲಕ. ಅದು ಪಕ್ಕ ಸುಳ್ಳು, 100% ಸುಳ್ಳು. ಅದ್ರೊಳಗೆ ಇದೇನಿಲ್ಲ. ಇವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಪುರಾಣ ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ. ಅಲ್ಲಿ ಏನು ಸಿಕ್ಕಿಲ್ಲ. ಯಾಕಂತಂದ್ರೆ ಸಮುದ್ರದ ಆಳ ಯಾವತ್ತೂ ಒಂದು ಸಣ್ಣ ಕಲ್ಲು ಬಿದ್ರು ಅದು ಹೊರಗಡೆ ತಂದು ಬಿಸಾಕತ್ತೆ. ಅಲ್ಲಿ ದೇವಸ್ಥಾನ ಇರಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ದ್ವಾರಕಾ ಇರೋದು ಓಪನ್ ಸೀನಲ್ಲಿ, ತೆರೆದ ಇದು ಸೀನಲ್ಲಿ. ಹಾಗಾಗಿ ಅಲ್ಲಿ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ. ಹಾಗಾಗಿ ಇರಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಸಂಶೋಧನೆ ಮಾಡಬೇಕಾದಾಗ ನ್ಯಾಷನಲ್ ಜಿಯೋಗ್ರಫಿ ಒಂದು ಟೀಮ್ ನಮ್ಮ ದ್ವಾರಕಾ ಪೇಪರ್ ಅಲ್ಲೆಲ್ಲ ಬಂತಲ್ಲ, ಅವಾಗ ಅವರು ನಮ್ ಜೊತೆಗೆ ಜಾಯಿನ್ ಆದ್ರು. ಅವು ಎಲ್ಲ ನೋಡಿದ್ರು. ಕಡೆಗೆ ಇದ್ರೊಳಗೆ ಏನು ಇಲ್ಲ ಅಂತ ಹೇಳಿ ಹಾಗೆ ಟ್ವಿಸ್ಟ್ ಅಂತ ಅವ್ರು ಹಂಗೆ ಹೋಗ್ಬಿಟ್ರು. ಕಡೆಗೆ ಮತ್ತೆ ಪೂಂಪುಹಾರ್ ಅಂತ ತಮಿಳ್ನಾಡಲ್ಲಿ ಕಾವೇರಿ ಪೂಂಪಟ್ಟಿಣಂ ಅಂತ ಇದೆ, ಅಲ್ಲಿ ಮತ್ತೆ ಸಂಶೋಧನೆ ಮಾಡಿದ್ವಿ. ಅಲ್ಲಿ ನಾನು ಅವ್ರ ಜೊತೆಗೆ ಡೈವ್ ಮಾಡಿದ್ದೀನಿ. ಅಲ್ಲಿ ಒಂದು ಕೆಲವು ರಫ್ ಏನೇನೋ ಸಿಕ್ಕಿದೆ. ಈ ಜನಗಳಿಗೆ ಏನಂದ್ರೆ ಇಲ್ಲಿ ಪುಳ್ಳೆಯಾರ್ ಕೊಯ್ಲ್ ಇದೆ, ಇಲ್ಲಿ ಮುರುಗನ್ ಕೊಯ್ಲ್ ಇದೆ ಅಂತ ಜನ ಹಿಂಗ್ ಹೇಳ್ತಾರೆ. ಆದ್ರೆ ಏನು ಇಲ್ಲ. ಅಲ್ಲಿ 50 ಮೀಟರ್ ಕೆಳವರೆಗೂ ನಾವು ಹೋಗಿ ಬಂದ್ವಿ. ಸರ್, ಈಗ ನೀವು ಇಲ್ಲಿ ನಿಮ್ ಜೊತೆಗೆ ಕೆಲಸದ ಹಲವಾರು ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಎಷ್ಟು ಜನ ಇದುವರೆಗೂ ನಿಮ್ಮಲ್ಲಿ ಕೆಲಸಗಾರರು ಬಂದು ಹೋಗಿದ್ದಾರೆ? ಇಲ್ಲಿ ಕೆಲಸ ಮಾಡ್ತಿದ್ರು ಯಾರು? ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ಅದೇ, ಇದನ್ನ ಶುರುವಾಗಿರೋದು 2003ರಲ್ಲಿ ನಾವು ಶಿಲ್ಪಲೋಕನ ಶುರು ಮಾಡಿದ್ವಿ. ಶುರು ಮಾಡಿದ್ಮೇಲೆ ಬಹಳಷ್ಟು ಕಲಾವಿದರು ಇಲ್ಲಿ ಕೆಲಸ ಮಾಡಿದ್ದಾರೆ. ವಿಪಿನ್ ಸಿಂಗ್ ಬದೋರಿಯಾ ಅಂತವ್ರು ಕೆಲಸ ಮಾಡಿದ್ದಾರೆ, ವಸಂತ್ ನಾಯ್ಕ್ ಅಂತವ್ರು ಕೆಲಸ ಮಾಡಿದ್ದಾರೆ, ಸಂತೋಷ್ ಬಡಿಗೇರ್ ಅಂತ ಕೆಲಸ ಮಾಡಿದ್ದಾರೆ. ಬಹಳ ದೊಡ್ಡ, ಈಗ ಅವ್ರದ್ದೇ ಆದ ಸ್ಟುಡಿಯೋ ಕಟ್ಕೊಂಡಿದ್ದಾರೆ. ಇವರು ಪ್ರಶಾಂತ್ ಬಾಲಕೃಷ್ಣ ಕಮ್ಮಾರ್ ಅಂತ
ಯಾವ ಹಳಿಯಾಳ ಹಳಿಯಾಳದವರು. ಇವರು ಬಹಳ ಇಲ್ಲಿ ಈಗ ಸದ್ಯಕ್ಕೆ ಟೀಮಿಗೆ ಇವರೇ ಹೆಡ್. ಇವರು ಸ್ವಲ್ಪ ಮೇಜರ್ ವರ್ಕ್ ಮಾಡ್ಕೊಡ್ತಾರೆ. ನಮ್ಮ ಡೈರೆಕ್ಷನ್ ಇರುತ್ತೆ. ಇವರೆಲ್ಲ ಶಿಲ್ಪಗಳನ್ನ ಮಾಡ್ತಾರೆ. ಈಗ ದತ್ತಾತ್ರೇಯನ ಶಿಲ್ಪ ಮಾಡ್ತಾ ಇದ್ದಾರೆ. ಈ ದತ್ತಾತ್ರೇಯ ಶಿಲ್ಪ ಇದು ಭಾರತದ ಶಿಲ್ಪ ಪರಂಪರೆಯಲ್ಲಿ ತುಂಬಾ ಲೇಟ್ ಆಗಿ ಬಂದಿರುವಂತದ್ದು. ಮೊದಲೇ ದತ್ತಾತ್ರೇಯ ಇರ್ಲಿಲ್ಲ. ಈ ಸಜ್ಜನಗಡ ಅಲ್ಲೇನಾಯ್ತು ಅಂದ್ರೆ ಅಲ್ಲಿ ಈ ಪರಂಪರೆ ಶುರುವಾಯ್ತು, ದತ್ತನ ಪೂಜೆ ಮಾಡೋದು. ಈಗ ನಮ್ಗೆ ಒಬ್ರು ಮಾವಿನ ಗುದ್ದಿನೋ ಅಂತ ಈ ಗೋವಾ ಮಿನಿಸ್ಟ್ರು, ಅವ್ರು ಕ್ರಿಶ್ಚಿಯನ್, ಅವರು ಒಂದು ದತ್ತಾತ್ರೇಯ ದೇವಸ್ಥಾನ ಕಟ್ತಾ ಇದ್ದಾರೆ. ಅವರು ಮಾಡಿಸ್ಕೊಡ್ತಾ ಇದ್ದಾರೆ ಈ ದತ್ತಾತ್ರೇಯ. ಹೌದಾ ಸರ್? ಅವ್ರ ಹೆಸರು? ನಿಮ್ಮ ಹೆಸರು ಇವ್ರು ಹೇಳಿ. ನಿಮ್ಮ ಹೆಸರು? ವೆಂಕಟೇಶ್ ಬಡಿಗೇರ್. ಯಾವ ಊರು ಬಡಿಗೇರ್ ಅವರೇ? ಹುಬ್ಳಿ. ನಮ್ಮ ರಂಗಭೂಮಿಯಲ್ಲಿ ತುಂಬಾ ಜನ ಬಡಿಗೇರರು ಇದ್ದಾರೆ, ಕೆಲಸ ಮಾಡ್ತಾರೆ. ಸರ್ ಇವ್ರ ಬಗ್ಗೆ? ಇವ್ರು ವೆಂಕಟೇಶ್ ಬಡಿಗೇರ್ ಅಂತ, ಹುಬ್ಳಿಯವರು. ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಮಹೋಲ್ ಇದೆ, ಕೆಲಸ ಕಲಿಯೋಕೆ ಅವಕಾಶ ಇದೆ. ನಾವು ಇಲ್ಲಿ ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀವಿ, ಪೂರ್ತಿ ವ್ಯವಸ್ಥೆ ಇರುತ್ತೆ. ಮತ್ತೆ ಒಂದು ದುಡಿಲಿಕ್ಕೂ ಅವಕಾಶ ಇದೆ. ಇವರು ಇಲ್ಲಿ ಏನಂತಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ. ಇಲ್ಲಿ ಸಾಗರದಲ್ಲಿ ಯಾವಂದ್ರೆ ಯಾರೋ ಬಂದ್ರು ಈಗ ಹೋದ್ರು ಮಾಡಿದ್ರು ಆ ತರದ ಡಿಸ್ಟರ್ಬೆನ್ಸ್ ಇರಲ್ಲ. ಕೆಲಸ ಕಲೀಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದೇ ಹಾಗೆ ಆತರ ಪರವಾಗಿಲ್ಲ. ಉತ್ತರ ಭಾರತದವರು ಅವರು ಆಕ್ಚುಲಿ ನಮ್ಮಂತ ಡ್ರೈವಿಂಗ್ ಮಾಡಕ್ ಬಂದವರು. ಕಡೆಗೆ ಸ್ವಲ್ಪ ಅವರಿಗೆ ಈ ಕೆಲಸ ಆಸಕ್ತಿ ಮೂಡ್ತು. ಈ ನಾಗನ್ ಶಿಲ್ಪ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅವ್ರ ಹೆಸರು ನಿತೀಶ್ ತಿವಾರಿ ಅಂತ. ವಾಹನ ಚಾಲನೆಗೆ ಬಂದವರು ಇದು ಶಿಲ್ಪಿಯಾಗಿ ರೂಪಾಂತರಗೊಂಡಿದ್ದಾರೆ. ಈಗ ನಾವು ಮನೆ ಕೊಟ್ಟಿದ್ವಿ ಅವರಿಗೆ. ಹೌದಾ? ಅವರಿಗೆ ಮನೆ ಕೊಟ್ಟಿದ್ದೀವಿ, ನಮ್ಮ ಕಾರ್ ನಡೆಸ್ತಾರೆ. ನಾನು ಅವರಿಗೆ ಸ್ಕೋಪ್ ಕೊಡ್ತೀನಿ, ಒಂದ್ ಕೆಲಸ ಕಲ್ತ್ಕೊಳ್ಳಿ, ಇದರಿಂದ ಸ್ವಲ್ಪ ಹಣನೂ ಬರುತ್ತೆ ಅವ್ರಿಗೆ. ಸರ್, ಈಗ ನಿಮ್ಮ ತಮ್ಮ ಅಶೋಕ್ ಗುಡಿಗಾರ್ ಇರ್ಬೋದು, ಸುರೇಶ್ ಗುಡಿಗಾರ್ ಇರ್ಬೋದು, ಇವರೆಲ್ಲರೂ ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದವರು. ಸೊ ಇದೊಂದು ಪರಂಪರೆ ಈ ತರ ಬಂತಲ್ಲ, ಅದಕ್ಕೆ ನಿಜವಾದಂತ ಕಾರಣ ನಿಮಗೆ ಏನ್ ಫೀಲ್ ಮಾಡ್ತೀರಿ? ಶಿಲ್ಪ ಅನ್ನೋದೇ ಒಂದು ರೋಮಾಂಚಕ ಸಬ್ಜೆಕ್ಟ್ ಅದು. ಮತ್ತೆ ಬೇರೆ ಫೀಲ್ಡ್ ಅಲ್ಲಿ ಈ ಒಂದು ಖುಷಿ ಎಲ್ಲೂ ಸಿಗಲ್ಲ. ಈಗ ಮಹಾನ್ ಸಂಗೀತಗಾರರು ಇರ್ತಾರೆ, ಮಹಾನ್ ಸಾಹಿತಿ ಇರ್ತಾರೆ, ಮಹಾನ್ ಇವರು ಶಿಲ್ಪಿಗಳಿರ್ತಾರೆ. ಇವರೆಲ್ಲ ಒಂದು ಬಹಳ ಅಧ್ಯಯನಕ್ಕೆ ಬಹಳ ಸ್ಕೋಪ್ ಇರುವಂತ ಒಂದು ಸಬ್ಜೆಕ್ಟ್. ಹಾಗಾಗಿ ಇದು ನಮ್ಗೆ ಖುಷಿ ಕೊಡ್ತು. ನಾನೊಬ್ಬ ಸೆಂಟ್ರಲ್ ಗವರ್ಮೆಂಟ್ ಸೈಂಟಿಸ್ಟ್ ಗ್ರೇಡ್ ಆಫೀಸರ್ ಆಗಿ ಅದನ್ನ ಬಿಟ್ಟು ಈ ಕಡೆ ಬಂದೆ ಅಂತಂದ್ರೆ ಅದಕ್ಕೆ ಒಂದು ಇದಿರುತ್ತೆ ಅಲ್ವಾ. ನನ್ನ ಸೆಳೆತ ಇತ್ತು ನನಗೆ. 2007ರಲ್ಲಿ ನಾನು ಇಲ್ಲಿ ಕದಂಬ ಶಿಲ್ಪ ಶಿಬಿರ ಅಂತ ಮಾಡಿದೆ. ಕದಂಬರು ಬನವಾಸಿ ಆಳಿದ್ದಾರೆ, ಹಾನ್ಗಲ್ ಆಳಿದ್ದಾರೆ, ಹಲ್ಸಿ ಆಳಿದ್ದಾರೆ, ಗೋವನು ಆಳಿದ್ದಾರೆ. ನಮ್ಮ ಬನವಾಸಿ ಕದಂಬರೆ. ಹಾಗಾಗಿ ಅವರು ನಾನು ಇಲ್ಲಿಗೆ ಬಂದಾಗ ನನ್ನ ಸೆಳೆತ ಏನಿತ್ತು ಅಂದ್ರೆ ಆ ಕದಂಬರ ಕಾಲದ ಶಿಲ್ಪಗಳನ್ನ ಮತ್ತೆ ಪುನರ್ಜೀವನಗೊಳಿಸ್ಬೇಕು ಅಂತ. ಹಾಗಾಗಿ ಈ ಸಂಸ್ಥೆ ಕಟ್ಟಿದ್ವಿ. ಅದೇ ಅದು ಏನಾಗುತ್ತೆ ಅಂದ್ರೆ ಶಿಲ್ಪ ಇದೊಂದು ಎಲ್ಲರೂ ಖುಷಿ ಪಡುವಂಥದ್ದು. ಮತ್ತೆ ಇದು ಒಂಥರ ಪರ್ಮನೆಂಟ್ ಆಗಿರುವಂತ ಉಳಿಯುವಂಥದ್ದು. ಈಗ ನಾಟಕ ಇರುತ್ತೆ, ಆ ನಾಟಕ ಮುಗ್ದೋಯ್ತು. ಬಟ್ ಇದಲ್ಲ, ಈ ಶಿಲ್ಪ ಇದು ಸಾವಿರಾರು ವರ್ಷ ಇರುತ್ತೆ. ಈಗ ಶ್ರವಣ ಬೆಳಗುಳದ ಗುಂಟೇಶ್ವರ ನೋಡಿದಾಗ ಅದು ಒಂಥರ ಎಷ್ಟು ಸತಿ ನೋಡಿದ್ರು ಇನ್ನೂ ನೋಡ್ಬೇಕು ಅಂತ ಅನ್ಸುತ್ತೆ. ಅದು ಶಿಲ್ಪಿಯ ಹೆಗ್ಗಳಿಕೆ. ಅದು ಆ ತರ ಶಿಲ್ಪಗಳು ಮಾಡೋದು ಬಹಳ ಅದ್ಭುತ. ಅವರು ಚಾಮುಂಡರಾಯನ ಕಾಲದಲ್ಲಿ. ಸ್ನೇಹಿತರೆ, ಇದುವರೆಗೂ ನಮಗೆ ಈ ನಾಡು ಕಂಡ ಅಪರೂಪದ ಶಿಲ್ಪಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಪುಟ್ಟಸ್ವಾಮಿ ಗುಡಿಗಾರ್ ಅವರು, ನಾವು ನಮ್ಮ ರಿಜಿನಲ್ ಮೀಡಿಯಾ ಪ್ರೆಸ್ ಕ್ಲಬ್ಬಿನ ತಂಡದವರು ಇವತ್ತು ಇಲ್ಲಿಗೆ ಬಂದು ಅವರಿಗೆ ಒಂದು ವಿಶೇಷವಾದಂಥ ಸಂದರ್ಶನವನ್ನು ಮಾಡಿದ್ದೀವಿ. ಈ ಸಂದರ್ಶನ ಕೊಟ್ಟಂತ ಪುಟ್ಟಸ್ವಾಮಿ ಗುಡಿಗಾರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಯೂಟ್ಯೂಬರ್ಸ್ ಪರವಾಗಿ ಧನ್ಯವಾದಗಳು ಸರ್. ನಾನು ಚಾರ್ವಾಕ ರಾಘವೇಂದ್ರ, ನನ್ನೊಂದಿಗೆ ಮನೋಜ್ ಕುಗ್ವೆ ಮತ್ತು ಅಣ್ಣಪ್ಪ ಕಡದಿಪುರ, ರಾಘವೇಂದ್ರ ಹರಗುಪ್ಪ, ಸತೀಶ್ ಅಂಗಡಿ, ಸಂದೀಪ್ ಸಾಗರ್. ನಮಸ್ತೆ.